ಕಂಪ್ಯೂಟರ್ ಎಲ್ಲ ತೆಗೆದು ನನಗೆ ಅವಮಾನ ಮಾಡಿದರು, ಜಾತಿ ನಿಂದನೆ ಮಾಡಿದರು ಸರ್. ಅಲ್ಲಿ ಬೈದರು ನನ್ನನ್ನು. ನೀವು ನಾಲಿಗೆ ನೀವು ಎಂತ ಅವರಿಗೆ ಕೀಳು ಜಾತಿಯವರಲ್ಲ, ನೀವು ಎಂತ ಹಾಗೆ ಮಾತಾಡೋದು ಅಂತ ಹೇಳಿದರು. ಚೇರ್ನಿಂದ ಎದ್ದೆ, ವಾಶ್ರೂಮ್ಗೆ ಅಂತ ಹೋದೆ ಮೇಡಮ್. ಅಲ್ಲಿಂದ ಬರುವಾಗ ನನ್ನ ಚೇರ್ ಕೂಡ ತೆಗೆದು ಬಿಟ್ಟರು. ಮತ್ತೆ ನಿಂತುಕೊಂಡದೆ ನಾನು. ಅಷ್ಟು ಅವಮಾನ ಮಾಡಿದರು ಮೇಡಮ್. ನನಗೆ ನನ್ನ FIR ಇರುವಾಗ ನನಗೆ ಟ್ರಾನ್ಸ್ಫರ್ ಯಾಕೆ ಕೊಟ್ಟದವರು? ಎರಡನೇದಾಗಿ ನನಗೆ ಟ್ರಾನ್ಸ್ಫರ್ ಕೊಟ್ಟ ಮೇಲೆ ಅವರ ಪಾಸ್ವರ್ಡ್ ಯಾಕೆ ಕೊಡಲಿಲ್ಲ? ಬಡವಳು ನಾನು, ದಲಿತಳು, ನನ್ನನ್ನು ಯಾರು ಕೇಳುವವರಿಲ್ಲ. ಈ ರೀತಿ ಅವರ ಉದ್ದೇಶ ಆಗಿರ್ಬೋದು. ನಿನ್ನ ಆ ಕಾರಣ ಎಲ್ಲ ಬೇಡ, ನಿನಗೆ ಸಂಬಳ ನಾವು ಕೊಡುವುದು, ನೀನು ಆ ಕಾರಣ ಎಲ್ಲ ನನಗೆ ಕೊಟ್ಟು ಮಾತಾಡೋದು ಬೇಡ, ನೀನು ಅವಳನ್ನು ನಾಳೆಯಿಂದ ಸಸ್ಪೆಂಡ್ ಮಾಡಿ ಅಂತ ಹೇಳಿ. ನನ್ನ ಮಕ್ಕಳಿಗೆ ಜೀವ ಹೋಗ್ತಿತ್ತು, ಹಾಗಿಲ್ಲದೆ ಆಗ್ತಿತ್ತು ಮೇಡಮ್. ಈ ರೀತಿ ಕಿರಿಕಿರಿ ಯಾಕೆ ಅವರಿಗೆ? ನಾನು ಅಂತ ತಪ್ಪು ಏನು ಮಾಡಿದ್ದೇನೆ ನೀವೇ ಹೇಳಿ. ನನ್ನಷ್ಟಿಗೆ ನಾನು ವರ್ಕ್ ಮಾಡ್ತಿದ್ದೇನೆ, ನಾನು ಹೋಗ್ತಿದ್ದೇನೆ ಅಷ್ಟೇ. ನನಗೆ ನ್ಯಾಯ ಸಿಗುವವರೆಗೆ ಹೀಗೇ ಕೂತ್ಕೊಳ್ತೇನೆ ಮೇಡಮ್. ಮತ್ತೆ ನನ್ನ ಮನಸ್ಸಿನೊಂದಾದರೆ ನನ್ನ ಪ್ರಾಣಕ್ಕೆ ಅಪಾಯ ನಾನು ಗ್ಯಾರಂಟಿ ಮಾಡ್ತೇನೆ. ಅದು ಅವರ ಹೆಸರು ಬರೆದಿಟ್ಟು, ಮೇಲಧಿಕಾರಿ ಅವರ ಹೆಸರು ಬರೆದಿಟ್ಟು ನಾನು ಮಾಡ್ತೇನೆ ಮೇಡಮ್. ಇದು ನನ್ನ ಸತ್ಯ. ನನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ಅವರು. ನ್ಯಾಯ ಇಲ್ಲ ನನಗೆ. ಎಲ್ಲಿ ಹೋದರೂ ಅಡ್ಡ ಹಾಕ್ತಾರೆ, ಎಲ್ಲಿ ಹೋದರೂ ಅಡ್ಡ ಹಾಕ್ತಾರೆ, ಗೊತ್ತಲ್ಲ? ಇದಕ್ಕೆಲ್ಲ ಹೊಣೆ ಅವರಾಗ್ತಾರೆ. ಹೇಗೆ ಮಾಡುದು? ನನಗೆ ನ್ಯಾಯವೇ ಇಲ್ವಾ ಹಾಗಾದರೆ? ಈಗ ಮೇಲಾಧಿಕಾರಿಯವರಿಗೆ ಮೊನ್ನೆಯಿಂದ ಎಷ್ಟು ಮಾಡಿದ್ದೇನೆ ಮೇಡಮ್ ನಾನು ವಾಟ್ಸಪ್. ಯಾಕೆ ಬರಲಿಲ್ಲ ಅವರು? ಇನ್ನೂ ಕೂಡ ನನ್ನನ್ನು ಕೂತೊಳಿಸಿ ಹೋಗಿದ್ದಾರೆ. ಯಾರು ಬರುವುದಿಲ್ಲಲ್ಲ, ಯಾಕೆ? ನನಗೆ ನ್ಯಾಯ ಬೇಕು ಮೇಡಮ್. ಇದಕ್ಕೆ ಇಲ್ಲ, ನನ್ನ ಜೀವ ಹೋಗ್ಬೇಕು. ಎರಡರಲ್ಲಿ ಒಂದು ನನಗೆ ಆಗ್ಬೇಕು ಮೇಡಮ್. ನಾನು ಅಷ್ಟೇ ಹೇಳುವುದು. ಅಂದರೆ ನನಗೆ ರಾತ್ರಿ ನಿದ್ದೆ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ಬೇಕು ಇವರು? ನಾನು ಅಂತ ತಪ್ಪು ಏನು ಮಾಡಿದ್ದೇನೆ ಹೇಳಿ? ಅನಂತಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡುತ್ತಿರುವ ಕ್ಲರ್ಕ್ ಒಬ್ಬರಿಗೆ ಸೇಸಮ್ಮ ಎಂಬುವರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮಾನಸಿಕವಾಗಿ ಕಿರುಕುಳವನ್ನು ನೀಡಿ ಏಕಾಏಕಿ ಅವರನ್ನು ಕೆಲಸದಿಂದ ಗೈರು ಹಾಜರಾಗುವಂತೆ ನೋಟಿಸನ್ನು ನೀಡಿದ್ದಾರೆ. ಯಾಕಾಗಿ ನೋಟಿಸನ್ನು ನೀಡಿದ್ದಾರೆ, ಅವರಿಗೆ ಇದರಿಂದ ಏನೆಲ್ಲ ಅನಾನುಕೂಲವಾಗಿದೆ, ಅವರ ಸಮಸ್ಯೆ ಏನು, ಬನ್ನಿ ಅವರ ಬಳಿನೇ ಕೇಳೋಣ. 1/4/2026 ನೇರ್ಲಕಟ್ಟೆ ನಮ್ಮ ಹೆಡ್ ಆಫೀಸಲ್ಲಿ ನನಗೆ ಇದು ಸ್ಟಾಫ್ ಮೀಟಿಂಗ್ ಇತ್ತು. ಆ ಸ್ಟಾಫ್ ಮೀಟಿಂಗಿಗೆ ನಮಗೆ ಲೆಟ್ರ್ ಬಂದಿದೆ, ಸ್ಟಾಫ್ ಮೀಟಿಂಗ್ ಹಾಜರಾಗಬೇಕು ಅಂತ. ಅದು ಮಧ್ಯಾಹ್ನ ನಂತರ 3:30 ನಂತರ ನೇರ್ಲಕಟ್ಟೆಯಲ್ಲಿ ಸ್ಟಾಫ್ ಮೀಟಿಂಗ್ ನಡೆಯಿತು. ಅಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಸಮ್ಮುಖದಲ್ಲಿ ನಡೆದಂತಹ ಸಭೆ. ಅದರಲ್ಲಿ ನನಗೆ ಅಧ್ಯಕ್ಷರು ನನ್ನಲ್ಲಿ ಅಲ್ಲ, ಎಲ್ಲ ಸಿಬ್ಬಂದಿಗಳಲ್ಲಿ ಕೇಳಿದರು. ಆದಿತ್ಯವಾರ 29/3/2026 ಆದಿತ್ಯವಾರ ಯಾಕೆ ಡ್ಯೂಟಿಗೆ ಬರಲಿಲ್ಲ ಅಂತ ಹೇಳಿದರು. ಎಲ್ಲರೂ ನಿಮ್ಮ ಕಾರಣವನ್ನು ಹೇಳಿ ಅಂತ ಕೇಳಿದರು. 2 ಮಂದಿಗೆ ಅವರಲ್ಲಿ ಕೇಳಿದರು. ನಂತರ ನಾನು ಹೇಳಿದೆ, ನನ್ನ ಕಾರಣವನ್ನು ನಾನು ತಿಳಿಸಿದೆ. ಅಂದರೆ ನನ್ನ ಮಕ್ಕಳು ಸಣ್ಣವರು ಸರ್, ಮನೆಯಲ್ಲಿ ಯಾರು ಇರಲಿಲ್ಲ, ಹಾಗೆ ನಾನು ಬರಲಿಲ್ಲ. ಅದರ ಬದಲು 30ಕ್ಕೆ ರಜೆ ಇತ್ತು, ನಿಜವಾಗಿ ಗೌರ್ಮೆಂಟ್ ರಜೆ. ಅದಕ್ಕೆ ನಾನು ಬಂದಿದ್ದೇನೆ, ಮಧ್ಯಾಹ್ನವರೆಗೆ ಡ್ಯೂಟಿ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಅವತ್ತೇನು ಮೀಟಿಂಗ್ ಇದ್ದದ್ದು? ಸ್ಟಾಫ್ ಬಗ್ಗೆ, ಅದೇ ಎಲ್ಲ ಬಗ್ಗೆ ಲೋನು ಸೆಕ್ಷನ್ ಅದರೆಲ್ಲ ಕೇಳಿದ್ದಾರೆ. ಫಸ್ಟಿಗೆ ಲೋನ್ ಇದ್ದು ಕೇಳಿದ್ದಾರೆ, ನಂತರ ಇದು ಕಾರಣ ಅದೇ ಆದಿತ್ಯವಾರ ಡ್ಯೂಟಿ. ಆ ಮೀಟಿಂಗಿಗೆ ಕಡ್ಡಾಯವಾಗಿ ಹಾಜರಾಗಬೇಕಿತ್ತ ನೀವು? ಹೌದು, ನೋಟಿಸ್ ಕೊಟ್ಟ ಮೇಲೆ ನಮಗೆ ಹಾಜರಾಗಬೇಕು ಕಡ್ಡಾಯವಾಗಿ. ಹೌದು ಹೌದು. ನೀವು ಈ ಶಾಖೆಗೆ ಬಂದು ಎಷ್ಟು ಸಮಯ ಆಯಿತು? ಇದು ಬಂದು ಮೊನ್ನೆ 1/5/2026 29 ನನಗೆ ನೋಟಿಸ್ ಬಂದಿದೆ. 1/5/2026 ನೀವು ಚಾರ್ಜ್ ತೆಕ್ಕೊಳ್ಬೇಕು ಅನಂತಾಡಿ ಶಾಖೆಯಲ್ಲಿ ಅಂತೇಳಿ ಅನ್ವಯ ಆಗುವಂತೆ. 1/5/2026 ರಜೆ ಇದ್ದ ಕಾರಣ, ಕಾರ್ಮಿಕ ರಜೆ ಇದ್ದ ಕಾರಣ 2/5/2026 ನಾನು ಇಲ್ಲಿಗೆ ಬಂದಿದ್ದೇನೆ. ಶನಿವಾರ ಬಂದು ಇಲ್ಲಿ ಚಾರ್ಜ್ ತೆಕ್ಕೊಳ್ಳಿಕ್ಕೆ ಬಂದಿದ್ದೆ. ಚಾರ್ಜ್ ತೆಕ್ಕೊಳ್ಳುವಾಗ ಯಾರು ಕೂಡ ನಿಜವಾಗಿ ಒಂದು ಡೈರೆಕ್ಟರ್ನವರು ಯಾರಾದರೂ ಸಮ್ಮುಖದಲ್ಲಿ ನಾವು ಚಾರ್ಜ್ ತೆಕ್ಕೊಳ್ಬೇಕು. ಬರಲಿಲ್ಲ, ಫೋನ್ ಮಾಡಿದೆ, ಬರಲಿಲ್ಲ. ಅದಕ್ಕಿಂತ ಮೊದಲು ಹೇಳಿದ್ದೇನೆ ಒಂದು ಡೈರೆಕ್ಟ್ರಿಗೆ, ಸನತ್ ಕುಮಾರ್ ರೈ ಅಂತ, ಅವರಿಗೆ ಹೇಳಿದ್ದೇನೆ ಬರ್ತೇನೆ ಅಂತ ಹೇಳಿದರು, ಆದರೂ ಬರಲಿಲ್ಲ ಸರ್ ಮೇಡಮ್. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನಾನು ಸುಮಾರು 24 ವರ್ಷದಿಂದ ನೇರ್ಲಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಾಗೂ ಇತರ ಶಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ. 17 ವರ್ಷ ಕಾಯಂಗೊಂಡಾಯಿತು. ಈಗ ಪ್ರಸ್ತುತ 1 ವರ್ಷದಿಂದ ಮಾನಿಸಕೆಯಲ್ಲಿ ಇದ್ದೇನೆ. ಈಗ 29/1/5 ಇಲ್ಲಿಗೆ ವರ್ಗಾವಣೆ. ನಿಮಗೆ ಇದು
ಮೀಟಿಂಗಿಗೆ ಹಾಜರಾಗಬೇಕಿದ್ದದ್ದು ಎಲ್ಲಿ ಮಾಣಿ ಶಾಖೆಯಿಂದವಾ? ಮಾಣಿ ಶಾಖೆಯಲ್ಲಿದ್ದೆ. ಮಾಣಿ ಶಾಖೆಯಲ್ಲಿದ್ರಿ. ಹೌದು. ಅದೆಲ್ಲ ಘಟನೆ ಆದ್ಮೇಲೆ ಏಕೇಕಿಯಾಗಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದು. ಈಗ ಇಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ? ಇಲ್ಲಿ ನೋಡಿ ಮೇಡಮ್, ನಾವು ಬಂದ ತಕ್ಷಣ ನನಗೆ ಸ್ಟಾಕ್ ಅವರು ಬರಲಿಲ್ಲ. ತುಂಬ ಕಾದೆ, ಫೋನ್ ಮಾಡಿದೆ. ಮತ್ತು ಅಲ್ಲಿ ಸಿಬ್ಬಂದಿ ಕೂಡ ಫೋನ್ ಮಾಡಿದರು ಕೊಡುವವರು. ಅವರಲ್ಲಿ ಹೇಳಿದೆ, ನೀವು ಒಮ್ಮೆ ಅವರಿಗೆ ಕೂಡ ಫೋನ್ ಮಾಡು ಅಂತ ಮಾಡಿದರು. ಆದರೆ ಬರಲಿಲ್ಲ ಯಾರು. ನಾವು ಸ್ಟಾಕ್ ತೆಕ್ಕೊಳ್ಳಿಕ್ಕೆ ಹೋದೆವು. ಫಸ್ಟಿಗೆ ನಾನು ಕಂಪ್ಯೂಟರ್ ಸ್ಟಾಕನ್ನು ನೋಡಿದೆ. ಕಂಪ್ಯೂಟರ್ ಸ್ಟಾಕಲ್ಲಿ ಡಿಫರೆನ್ಸ್ ಕಂಡಿತ್ತು. ಉಂಟು ಡಿಫರೆನ್ಸ್, ಬೇಕಾದರೆ ದಾಖಲೆ ನಾನು ತೋರಿಸ್ತೇನೆ. ಡಿಫರೆನ್ಸ್, ತುಂಬ ಡಿಫರೆನ್ಸ್ ಕಂಡಿತ್ತು. ಆವಾಗ ನಾವು ಅಲ್ಲಿ ಸ್ಟಾಕ್ ನೋಡಲಿಕ್ಕೆ ಹೋದೆ. ಅಲ್ಲಿಗೆ ಮತ್ತು ಕಂಪ್ಯೂಟರ್ ಸ್ಟಾಕಿಗೆ ವ್ಯತ್ಯಾಸ ಇತ್ತು. ಅದನ್ನು ಸ್ಟಾಫಲ್ಲಿ ಕೇಳಿದೆ. ಇಲ್ಲಿ ಅಂದರೆ ಒಂದು ಸಾಧಾರಣ ನೋಡಿ ಮೇಡಮ್, ಇಷ್ಟು ವ್ಯತ್ಯಾಸ ಇತ್ತು. ಇಲ್ಲಿ ವ್ಯತ್ಯಾಸದ್ದು ನಾನು ಬೇರೆ ಹಾಕಿದ್ದೇನೆ ಸೈಡಲ್ಲಿ ವ್ಯತ್ಯಾಸ. ಮತ್ತು ಅಲ್ಲಿ ಇದ್ದ ಸ್ಟಾಕ್ ಮತ್ತು ಕಂಪ್ಯೂಟರಲ್ಲಿದ್ದ ಸ್ಟಾಕ್ ಎಲ್ಲ ಬರೆದಿದ್ದೇನೆ. ಹಾಗೆ ವ್ಯತ್ಯಾಸ ಇದ್ದ ಕಾರಣ ನಾನು ಸ್ಟಾಕ್ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ. ನನಗೆ ವ್ಯತ್ಯಾಸ ಉಂಟು ಅಂತೇಳಿ ತಿಳಿಸಲೇಬೇಕು. ಮತ್ತು ರಿಪೋರ್ಟು ನನಗೆ 4 ತಾರೀಕಿಗೆ ಕೊಡಲೇಬೇಕು. 4 ತಾರೀಕಿಗೆ ಸಂಜೆ ಒಳಗೆ ನನಗೆ ರಿಪೋರ್ಟಲ್ಲಿ ಕೊಡಬೇಕು ಅಂತೇಳಿ ಬರೆದಿದ್ದಾರೆ. ಸ್ಟಾಕ್ ತಗೊಂಡ ರಿಪೋರ್ಟು. ಆವಾಗ ನಾನು ಆ ಸ್ಟಾಕ್ ತಗೊಂಡ ವ್ಯತ್ಯಾಸ ಉಂಟು ಅಂತೇಳಿ ಈ ರಿಪೋರ್ಟನ್ನು ಕೊಂಡೋಗಿ ಸೋಮವಾರ ಕೊಟ್ಟೆ. ನಾನು ಅಲ್ಲಿ ಸರಿ ಇಲ್ಲ, ಸ್ಟಾಕ್ ಸರಿ ಇಲ್ಲ. ಮತ್ತು ನಿಮಗೆ ಯಾರಾದರೂ ಬರಬೇಕು, ಇದರಲ್ಲಿ ಬರೆದಿದ್ದೇನೆ. ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ನಿರ್ದೇಶಕರು ತಮ್ಮ ಸಮ್ಮುಖದಲ್ಲಿಯೇ ಪರಿಶೀಲಿಸಿ, ಹಾಗೂ ಚಿನ್ನ ಇದ್ದ ಕಾರಣ ಒಂದು ಸರಪರನ್ನು ಕೂಡ ಅದಕ್ಕೆ ನೇಮಕ ಮಾಡಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದೆ. ಆದರೆ ಇಷ್ಟರವರೆಗೆ ಅವರು ಬರಲಿಲ್ಲ, ಯಾರು ಬರಲಿಲ್ಲ. ನನಗೆ ಹ್ಯಾಂಡ್ ಓವರ್ ಕೂಡ ಮಾಡಲಿಲ್ಲ. ಮತ್ತು ಕಂಪ್ಯೂಟರಲ್ಲಿ ನನ್ನ ಪಾಸ್ವರ್ಡ್ ಕೊಡಬೇಕು ಅಂತೇಳಿ ಬರೆದಿದ್ದೇನೆ. ನನ್ನ ಪಾಸ್ವರ್ಡ್ ನನಗೆ ಕಂಪ್ಯೂಟರಲ್ಲಿ ನನಗೆ ಬೇಕು. ಅದು ಸೀಕ್ರೆಟ್ ನಂಬರ್, ನಮ್ಮದು ಕರ್ತವ್ಯ ಅದು ಮಾಡುವುದು. ಅದನ್ನು ಕೊಡಲೇ ಇಲ್ಲ ಇಷ್ಟರವರೆಗೆ ನನಗೆ. ಅಂದರೆ ಇದು ಯಾವಾಗ 2 ತಾರೀಕಿನಿಂದ 2/4/2026 ನಡೆದ ಘಟನೆಯಿಂದ, ಅಲ್ಲಿ ನಾನು ಸಿಸ್ಟಮ್ ಎಲ್ಲ ತೆಗೆದು ನನಗೆ ಅವಮಾನ ಮಾಡಿದ ಘಟನೆಯಿಂದ ಈವರೆಗೂ ನನಗೆ ಅವಕಾಶ ಇಲ್ಲ ಕಂಪ್ಯೂಟರಲ್ಲಿ ವರ್ಕ್ ಮಾಡಲಿಕ್ಕೆ. ನಾನು ಬರುವುದು ಹೋಗುವುದು. ಶರತ್ ಚಂದ್ರ ಶೆಟ್ಟಿ ಅಂತ ಇದ್ದ KB ಅವರು ಇಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಅವರು ನಿಜವಾಗಿ ಅಟೆಂಡರ್ ಪೋಸ್ಟ್ ಅವರಿಗೆ. ಆದರೂ ಅವರು 1 ವರ್ಷದಿಂದ ಇಲ್ಲಿ ಬ್ರಾಂಚಲ್ಲಿ ಇದ್ದಾರೆ. ಅವರನ್ನು ನೇಮಕ ಮಾಡಿದ್ದಾರೆ. ಅವರಿಂದ ನಾನು ಪಡ್ಕೊಳ್ಳಿಕ್ಕೆ ಬರಬೇಕು. ಹಾಗೆ ಬಂದು ಅವರ ಸಿಸ್ಟಮಲ್ಲಿ ನೋಡಿ ನಾನು ತಗೊಂಡದ್ದು. ಈಗ ಕೆಲಸ ಎಲ್ಲ ಯಾರು ಮಾಡುದು ಮತ್ತೆ? ಈಗ ಅದೇ ಶರತ್ ಚಂದ್ರ ಶೆಟ್ಟಿ ಅವರು ಮಾಡ್ತಿದ್ದಾರೆ. ಅಂದರೆ ಅವರ ಪಾಸ್ವರ್ಡ್ ಅವರಲ್ಲಿ ಇರುವುದು, ಅವರು ಮಾಡ್ತಾ ಇದ್ದಾರೆ. ಲೆಕ್ಕಾಚಾರ ಎಲ್ಲ ಅವರೇ ನೋಡ್ತಾ ಇದ್ದಾರೆ. ನಾನು ಬರುವುದು ಹೋಗುವುದು. ನಿಮಗೆ ಏನು ಹೇಳಿದ್ದಾರೆ? ಇದಕ್ಕೆ ನೀವೇನು ಆ್ಯಕ್ಷನ್ ತಗೊಂಡಿದ್ದೀರಾ? ಇದಕ್ಕೆ ಆ್ಯಕ್ಷನ್ ನಾನು ರೈಟಿಂಗಲ್ಲಿ ಕೊಟ್ಟಿದ್ದೇನೆ. ಸ್ಟಾಕ್ ಕೊಡಬೇಕು ಅಂತೇಳಿ. ಸ್ಟಾಕ್ ಕೊಡಬೇಕು, ವರ್ಗಾವಣೆ ಮಾಡಿದ್ದೀರಿ. ನನಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಬೇಕು. ಅಂದರೆ ಒಂದು ನೋಡಿ ಮೇಡಮ್, ನನಗೆ ಇಲ್ಲಿ ಚಿನ್ನಾಭರಣ ಸಾಲ ಉಂಟು, ರೇಷನ್ ಉಂಟು, ಮತ್ತು ಈಟ್ ಉಂಟು, ಮತ್ತು ನಗದು ವ್ಯವಸ್ಥೆ ಉಂಟು. ಇದಕ್ಕೆ ಒಬ್ಬರು ಸಿಬ್ಬಂದಿ ಇರುವುದು. ಈಗ ಅವರು ನಮಗೆ ಅನ್ವಯದವರಲ್ಲ. ಅವರಿಗೆ ಏಜು ಕೂಡ 65 ಕಳೀತು ಅಂತೆ ಅವ್ರು ಹೇಳಿದರು. ಯಾರು ಬಾಲಕೃಷ್ಣ ಅಂತೇಳಿ ಅವರ ಹೆಸರು, ಏಜಿನವರು ಅವರಿದ್ದಾರಲ್ಲ. ಹಾಗೆ ಅವರು ವರ್ಕ್ ಮಾಡೋದು ಆಗ್ತದೆ. ಒಂದು ಈಟನ್ನು ಎತ್ತಲಿಕ್ಕೆ ಆಗ್ತದೆ, ಅವರಿಗೆ ಆಗುವುದಿಲ್ಲ. ಅದಕ್ಕೆ ನನಗೊಂದು ಜನ ಕೂಡ ಕೊಡಬೇಕು ಅಂತ ಹೇಳಿದ್ದೇನೆ. ಅಲ್ಲಿಂದ ಒಂದು ಸಿಬ್ಬಂದಿಯನ್ನು ಕಲಿಸಬೇಕು ನನಗೆ ಸಹಾಯಕ್ಕಾಗಿ ಅಂತ ಹೇಳಿದ್ದೇನೆ. ಇದು ಯಾವುದು ಕೊಡಲಿಲ್ಲ. ನನಗೆ ಅಪೀಲು ಕೂಡ ಮಾಡಿದ್ದೇನೆ. ನನಗೆ ಪಾಸ್ವರ್ಡ್ ಕೊಡೋದಕ್ಕೆ ಅಪೀಲು ಕೂಡ ಮಾಡಿದ್ದೇನೆ. ಅದಕ್ಕೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ ನಮಗೆ ಇಷ್ಟರವರೆಗೆ ಬರಲಿಲ್ಲ. DR ಆಫೀಸಿನಿಂದ ನನಗೆ ಯಾರಿಗೆ ಲೆಟ್ರ್ ಮಾಡಿದಂತಹ ಯಥಾಪ್ರತಿಯನ್ನು ನನಗೆ ಕಲಿಸಿಕೊಟ್ಟಿದ್ದಾರೆ. ಅಂದರೆ ಅದನ್ನು ಅಲ್ಲಿ ಇದು ಮಾಡಿ ನೋಡಿ ನನಗೆ ದಾಖಲೆಯನ್ನು ನೀಡಬೇಕು, ಅವರಿಗೆ DRಗೆ ನೀಡಬೇಕು ಅಂತ ನನಗೆ ಸಾಧಾರಣ 9/4ಕ್ಕೆ ಏನು ಲೆಟ್ರ್ ಬಂದಿದೆ. ಈವರೆಗೂ ಏನೂ ಕ್ರಮ ಆಗಲಿಲ್ಲ. ನಾನು ಪದೇ ಫೋಟೋ ತೆಗೆದು ನಮ್ಮ ಯಾರು ಮೇಲಾಧಿಕಾರಿ ಅವರಿಗೆ ಕಳಿಸ್ತಾ ಇದ್ದೇನೆ. ಅಂದರೆ ಸಿಸ್ಟಮ್ ಇದ್ದು, ಅಂದರೆ ನನ್ನನ್ನು ಕೂತೊಲಿಸಿದವರು, ಪಾಸ್ವರ್ಡ್ ಕೊಡಿಸ್ತೇನೆ ಅಂತ ಹೇಳಿದವರು ಅವರು. ಇಷ್ಟರವರೆಗೆ ಅವರು ನನಗೆ ಆ್ಯಕ್ಷನ್ ಮಾಡಲಿಲ್ಲ. ಈಗ ನೀವು ಮೀಟಿಂಗ್ ಅಟೆಂಡ್ ಆದ್ರಲ್ಲ, ಆ ದಿನ ಏನು ನಡೀತು? ಮೀಟಿಂಗ್ ಅಟೆಂಡ್ ಆದ ಮೇಲೆ ಅದೇ ಹೇಳಿದಲ್ಲ, ಯಾಕೆ ಆದಿತ್ಯವಾರ 29/3/2026 ಅದು ನಿಜವಾಗಿ ಆದಿತ್ಯವಾರ.
ಅದ ಆ ದಿನ ನೀನು ಡ್ಯೂಟಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದರು, ಕಾರಣ ಹೇಳಿ ಅಂತ ಹೇಳಿದರು ಅಷ್ಟೇ. ನಾನು ಆ ಕಾರಣವನ್ನು ಹೇಳಿದೆ. ನನ್ನ ಕಾರಣ ಅಂದರೆ ಸಣ್ಣ ಮಕ್ಕಳು ಶಾಲೆಗೆ ರಜೆ ಇತ್ತು ಸರ್, ಹಾಗೆ ನನಗೆ ಬಿಟ್ಟು ಬರಲಿಕ್ಕಿಲ್ಲ ಆಗಲಿಲ್ಲ. ಸೋಮವಾರ ರಜೆ ಇತ್ತು, ಗೌರ್ಮೆಂಟ್ ರಜೆ, ಅದಕ್ಕೆ ನಾನು ಹೋಗಿದ್ದೇನೆ. ಹೋಗಿ 1 ಗಂಟೆ ತನಕ ನಾನು ಡ್ಯೂಟಿ ಕೂಡ ಮಾಡಿ ಬಂದಿದ್ದೇನೆ ಅಂತ ಅದನ್ನೇ ಹೇಳಿದೆ. ನೀವು ಅವರು ಕೊಟ್ಟಿರೋ ಲೆಟ್ರಲ್ಲಿ ಎದುರು ಮಾತಾಡಿದ್ದಾರೆ ಅಂತ ಒಂದು ಎದುರು ಏನು ಮಾತಾಡಲಿಲ್ಲ ಮೇಡಮ್, ನಾವು ಮಾತಾಡಲಿಲ್ಲ. ನಾನು ಅಷ್ಟು ಹೇಳಿದ್ದಕ್ಕೆ ಅವರು ರಂಪಾಟ ಮಾಡಿದ್ರು, ಅಂದರೆ ಎಂತ ಬೇಜು ಬಡಿದು ಇದು ನನ್ನ ಕಂಪ್ಯೂಟರ್ ಎಲ್ಲ ತೆಗೆದು ನನಗೆ ಅವಮಾನ ಮಾಡಿದರು, ಜಾತಿ ನಿಂದನೆ ಮಾಡಿದರು ಸರ್. ಅಲ್ಲಿ ಬೈದರು ನನ್ನನ್ನು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು. ಆ ನಂತರ ನನಗೆ ಒಂದು ಸಾಧಾರಣ ಒಂದು 12 ಗಂಟೆ ಸುಮಾರು ಆಗ್ಬೋದು ಟೈಮ್, ಅಂದಾಜು ಹೇಳೋದು ನಾನು. ಆ ನಂತರ ಬಂದದ್ದು ಇದೆಲ್ಲ ನಡೆದ ಮೇಲೆ ನನಗೆ ನೋಟಿಸ್ ಬಂತು. ಏನೆಲ್ಲ ನಿಂದನೆ ಮಾಡಿದ್ರು ಹೇಳಿ. ನನಗೆ ಮೇಡಮ್ ಅಲ್ಲಿಂದ ಪ್ಲಗ್ ತೆಗೆದರು, ಫಸ್ಟಿಗೆ ಕಂಪ್ಯೂಟರ್ ಬ್ಲಾಕ್ ಮಾಡಿದ್ರು. ತುಂಬ ಮಂದಿ, ಒಂದು 30 ಮಂದಿ ಇದ್ದಾರೆ ಸರ್ ಮೇಡಮ್. ಮಾಣಿ ಬ್ರಾಂಚಲ್ಲಿ 30 ಮಂದಿ ಇದ್ದಾರೆ ಕಸ್ಟಮರ್ನವರು. ಅವರಿಗೆ ಬೇಕಾಗಿ ನಾನು ಮೊದಲು ಬೇಗನೆ ಬಂದಿದ್ದೇನೆ, ಅಂದರೆ ಇವರು ರಜೆ ಅಂತೇಳಿ ನಾನು ಬಂದದ್ದು. ಯಾರು ಯತೀಶ್ ಗೌಡ ಪ್ರಭಾರ ಶಾಖಾ ವ್ಯವಸ್ಥಾಪಕ ರಜೆ ಅಂತೇಳಿ ನಾನು ಬಂದದ್ದು. ಬೇಗ ಬಂದು ಕೆಲಸ ಮಾಡುವಾಗ ಅಲ್ಲಿ ಫೋನ್ ಬಂತು, ನಮ್ಮ ಅಟೆಂಡರ್ ಮೋಹನ್ ಅಂತೇಳಿ ಅವರಿಗೆ ಫೋನ್ ಬಂತು. ನಾನು ಕೇಳಿದೆ, ಎಂತಂತ ನನಗೆ ಗೊತ್ತಿಲ್ಲ, ಯಾರ ಫೋನ್ ಅಂತ ಗೊತ್ತಿಲ್ಲ. ನಾನು ಕೇಳಿದೆ ಎಂತ ಮೋಹನ್ ಅಂತ ಹೇಳಿದೆ. ಆವಾಗ ಅವರು ಹೇಳಿದರು, ನೀನು ಇಲ್ಲಿ ಕೆಲಸ ಮಾಡಬೇಡಂತೆ, ಇಲ್ಲಿಂದ ನೀನು ಅಲ್ಲಿ ಕೂತ್ಕೊಳ್ಬೇಡ ಅಂತ ಹೇಳಿದರು. ಆವಾಗ ಅವರ ಪ್ಲೇಸ್ ಅಲ್ಲ, ನಾನು ಅವರ ಕೀಯನ್ನು ಅವರಲ್ಲಿ ಕೊಟ್ಟೆ. ನಾನು ನನ್ನ ಚೇರಿಗೆ ಬಂದು ಕೂತ್ಕೊಂಡೆ. ಆ ನಂತರ ಯತೀಶ್ ಗೌಡ ಮತ್ತೆ ಬಂದರು, ಅವ್ರ ರಜೆ ನಿಜವಾಗಿ ಅವ್ರು ಬಂದ ತಕ್ಷಣ ನಾನು ಸಿಸ್ಟಮ್ ಎಲ್ಲ ಆದರೆ ಅವರು ಸರ್ವರ್ ನಮ್ಮದೆಲ್ಲ ಅವತ್ತು ಆನ್ ಆದರೆ ಮಾತ್ರ ಇದು ಅಲ್ಲ. ಹಾಗೆ ನಾನು ಎಲ್ಲ ಸರ್ವರನ್ನು ಆನ್ ಮಾಡಿ ಎಲ್ಲ ಕೆಲಸ ಕಸ್ಟಮರನ್ನು ಬಿಡ್ತೇನೆ ಅಂತೇಳಿ ಮಾಡುವಾಗ ಬ್ಲಾಕ್ ಮಾಡಿದರು ಇಲ್ಲಿ. ಕೇಳಿದೆ ಎಂತಕ್ಕೆ ಬ್ಲಾಕ್ ಮಾಡಿದ್ದು ಅಂತ. ಅಲ್ಲ, ನೀವು ಹೇಳಿ, ನೀವು ಇಲ್ಲಿ ಕೆಲಸ ಮಾಡಬೇಡ, ಅವರಿಗೆ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಅವಳನ್ನು ಎಬ್ಬಿಸು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಹೇಳುವುದಿಲ್ಲ ಮೇಡಮ್, ಇಲ್ಲಿಂದ ಹೋಗೋದಿಲ್ಲ, ಚೇರಿಂದ ಹೇಳುವುದಿಲ್ಲ. ನೀವು ಚೇರಲ್ಲಿ ಅಂತ ಅವ್ರಿಗೆ ಯಾರ ಫೋನ್ ಮಾಡ್ತಾರೆ. ಯತೀಶ್ ಗೌಡ ಯಾರು, ಇನ್ನೊಬ್ರು ಕ್ಲರ್ಕ್, ಪ್ರಭಾರ ಶಾಖಾ ವ್ಯವಸ್ಥಾಪಕ ಮಾಣಿ ಬ್ರಾಂಚಲ್ಲಿ. ಹೌದು. ಹಾಗೆ ಮಾಡುವಾಗ ಅಲ್ಲಿ ಕಂಪ್ಯೂಟರ್ ಅದಾಯಿತು, ಬ್ಲಾಕ್ ಮಾಡಿದರು, ಬಂದರು. ಇದು ಪ್ಲಗ್ ತೆಗುವಾಗ ನಾನು ಅಲ್ಲಿ ಚೇರಲ್ಲಿ ಕೂತಿದ್ದೆ, ನನ್ನ ಚೇರನ್ನು ದೂಡಿದರು. ನನ್ನನ್ನು ಈಗ ದೂಡಿದ್ರು, ನಾನು ಅಲ್ಲಿ ಕೂತ್ಕೊಂಡೆ. ನಾನು ಹೇಳಿದೆ, ನೀನು ಎಂತ ನೀನು ನನ್ನಿಂದ ಜೂನಿಯರ್ ಅಲ್ವಾ, ನೀವು ಎಂತ ಹೀಗೆ ಮಾಡುದು? ಇಲ್ಲಿ ದೂಡಿದ್ರು ಮೇಡಮ್. ದೂಡಿದು ಮತ್ತೆ ನೀವು ಏಕೆ ಅಧ್ಯಕ್ಷರಿಗೆ ಎದುರು ಉತ್ತರ ಮಾತಾಡಿತೀಯ ಅಂತ ಹೇಳಿದ್ರು. ತುಂಬಾ ಬೈದ್ರು ನನಗೆ. ಏನೆಲ್ಲ ಬೈದ್ರು ಹೇಳಿ, ಏನ್ ನಿಂದನೆ ಮಾಡಿ? ಅದೇ ನಲಿಕೆ ನೀವು ಎಂತ ಅವರಿಗೆ ಕೀಳು ಜಾತಿಯವರಲ್ಲ, ನೀವು ಎಂತ ಹಾಗೆ ಮಾತಾಡೋದು ಅಂತ ಹೇಳಿದ್ರು. ಹಾಗೆಲ್ಲ ಅವಮಾನ ಮಾಡಿದ್ರು. ಆನಂತರ ನನ್ನನ್ನು ಚೇರಿಂದ ಹಾಗೆ ಮಾಡಿದ್ರು. ಮತ್ತು ನಾನು ಎಲ್ಲಿಲ್ಲ, ಆದರೂ ಚೇರ್ ಎಲ್ಲಿಕ್ಕೆ ಸ್ಟಾರ್ಟ್ ಮಾಡುವುದು, ಚೇರನ್ನು ಎಲ್ಲಿಕ್ಕೆ ಬಿಡಲೇ ಇಲ್ಲ. ಅದರ ಮರದ ಚೇರು, ಫೈಬರ್ ಆದರೆ ಅದು ದೂಡಿ ಹಾಕ್ಬೋದಿತ್ತು, ಮರದ ಚೇರ್ ಅಲ್ವಾ. ಹಾಗೆ ಮತ್ತು ಸಾಧಾರಣ 12 ಗಂಟೆ ಕೂತೆ ಮೇಡಮ್. ನಾನು ಎಷ್ಟು ಅವಮಾನ ಅಂದರೆ ಮೇಡಮ್ ನನಗೆ, ನಾನು ಅಲ್ಲಿಂದ ಒಂದು ಸ್ಲಿಪ್ ಬರಿತಾ ಇದ್ದೇನೆ ಕಸ್ಟಮರ್ ಅವರಿಗೆ, ಒಂದು ಇದು 10,000 ರೂಪಾಯಿ ಬೇಕು, ಇದು ವಿಡ್ರಾಲ್ ಸ್ಲಿಪ್. ಅದು ಬರೆಯುವಾಗ ಹಾಕಬೇಡ, ಅದನ್ನು ಹರಿದು ಬಿಸಾಡು ಅಂತ ಇವರಿಗೆ ಫೋನ್ ಮಾಡೋದು. ಅದಕ್ಕೆ ನೀನು ಬರಿಬೇಡ ಅಂತ ಇವರು ಹೇಳೋದು, ಯತೀಶ್ ಗೌಡ, ನೀನು ಬರಿಬೇಡ, ಅದನ್ನು ಹರಿದು ಬಿಸಾಡು. ನಾನು ಬರೆದು ಕೊಟ್ಟೆ, ಮತ್ತೊಬ್ಬರು ಕ್ಲರ್ಕಲ್ಲಿ ಕೊಟ್ಟೆ. ಅವರು ಹೇಳಿದರು, ಅವರ ಪಾರ್ಟಿಯಲ್ಲೇ ಕೊಟ್ಟು ಆಚೆ ಕಳಿಸಿದರು. ಅವರ ಕೈಯಿಂದ ತೆಕ್ಕೊಂಡು ಯತೀಶ್ ಗೌಡ ಹರಿದು ಹಾಕಿದರು, ಗೊತ್ತಾ. ಅಷ್ಟು ಮಾಡಿದರು. ಆ ನಂತರ ನಾನು ಎಂತ ಮಾಡಿದೆ, ನನಗೆ ಎಂತ ಮಾಡಬೇಕಂತ ಕಾಣುವುದಿಲ್ಲ ಮೇಡಮು. ನನಗೆ ಶರೀರವೇ ಎಲ್ಲ ಇದು ಕೂಳಾಗಿದೆ. ನಾನು ಮತ್ತೆ ಎಂತ ಮಾಡೋದು ಅಂದರೆ, ನಮ್ಮ ಉಪಾಧ್ಯಕ್ಷರು ತನಿಯಪ್ಪ ಗೌಡ ಅಂತೇಳಿ ಅವರಿಗೆ ಫೋನ್ ಮಾಡಿದೆ. ಸರ್, ಹೀಗೆ ನನಗೆ ಇಲ್ಲಿ ಮಾಡ್ತಾ ಇದ್ದಾರೆ, ಡ್ಯೂಟಿ ಮಾಡಲಿಕ್ಕೆ ಬಿಡುವುದಿಲ್ಲ, ಒಮ್ಮೆ ಬನ್ನಿ, ಒಂದು ವಿಸಿಟ್ ಮಾಡಿ ಅಂತೇಳಿ. ಬರಲಿಲ್ಲ ಮೇಡಮ್. ಅವರು ಹೇಳಿದರು, ನಾನು ಬರುವುದಲ್ಲ, ನೀನು ಎಲ್ಲ ಡೈರೆಕ್ಟ್ ಹಾಗೆ ಮಾಡ್ತಾರಾ, ನೀನು ಎಲ್ಲ ಡೈರೆಕ್ಟ್ನವರಿಗೆ ಫೋನ್ ಮಾಡು, ಅವರಿಗೆ ಕೂಡ ಗೊತ್ತಾಗಲಿ ಅಂತ ಹೇಳಿದರು. ನಾನು ಎಲ್ಲ ತನಿಯಪ್ಪ ಗೌಡ ಅವರಿಗೆ ಮಾಡಿದೆ, ಸನತ್ ರೈಗೆ ಮಾಡಿದೆ, ಮತ್ತು ಅಶೋಕ್ ರೈಮ್ ಅಂತ ಡೈರೆಕ್ಟ್ ಮಾಡಿದೆ, ಮತ್ತೊಬ್ಬರು ಸುಧಾಕರ್ ಅಂತ ಅವರಿಗೆ ಮಾಡಿದೆ, ಮತ್ತು ಶಕಿಲ ಅವರು ಹೆಂಗಸು ಅವರಿಗೆ ಫೋನ್ ಮಾಡಿದೆ. ಯಾರೂ ಕೂಡ ಬರಲಿಲ್ಲ ಮೇಡಮ್ ಅಷ್ಟೊತ್ತಿಗೆ. ಆನಂತರ ರಾಘಗೌಡ ಅಂತ ಒಬ್ಬರು ಅಜಯ್ ಅವರು ಕೂಡ ಡೈರೆಕ್ಟ್ರು, ಅವರು ಬಂದರು. ಅವರ ಅಡಿಕೆ ಇತ್ತು ಅವರದ್ದು, ಆ ಬಿಲ್ಲನ್ನು ತಂದು ನನಗೆ ಕೊಡಲಿಕ್ಕೆ ಅಂತ ಬಂದರು.
ನಾನು ಹೇಳಿದೆ ನೋಡಿ ಏನು ಕೂತದ್ದು, ಆಗ ಹೇಳಿದೆ ನೋಡಿ ಸರ್ ಎಲ್ಲ ಸಿಸ್ಟಮನ್ನೆಲ್ಲ ಪ್ಲಗ್ ಎಲ್ಲ ತೆಗೆದು ನೋಡಿ ಬ್ಲಾಕ್ ಮಾಡಿದ್ದಾರೆ, ಎಂತ ಮಾಡುವುದು ಅಂತೇಳಿ. ಹಾಂ ಹೌದಾ, ನನಗೆ ಗೊತ್ತಿಲ್ಲ, ಅದೆಲ್ಲ ಮತ್ತೆ ಸರಿಯಾದ ಮೇಲೆ ಹಾಕಿ ಅಂತೇಳಿ ಇಟ್ಟು ಹೋದದ್ದೇ. ಬರುವುದು ಥರ ಇಲ್ಲ ನನಗೆ, ಇಷ್ಟೆಲ್ಲ ಆದದ್ದು ಮಾಣಿಯಲ್ಲಿ ಆಯಿತಾ. ಆ ನಂತರ ನಾನು ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಸರ್ ಹೀಗೆ ಆಗ್ತಾ ಉಂಟು ಅಂತೇಳಿ. ಮತ್ತು ನಮ್ಮ ಒಬ್ಬರು ಗೋಪಾಲ್ ಅಂತಲ್ಲ ನೇಬರ್, ಅವರು ಬಂದರು. ಅವರು ಬಂದು ಅವರಲ್ಲಿ ಅವರು ಹೇಳಿದರು ಎಂಥ ಸಮ, ಅವರಿಗೆ ಯಾರೋ ಫೋನ್ ಮಾಡಿದ್ದಂತೆ. ಅವರು ಹೇಳಿದ್ರು ಎಂಥ ಸಮಕ್ಕ ಹೀಗೆಲ್ಲ ನನ್ನದು ಫ್ಲಗ್ ಎಲ್ಲ ತೆಗೆದ್ರು ಸರ್ ನೋಡಿ ಅಂತಂದರೆ, ಆಯಿತು ನಾನು ಬರ್ತೇನೆ ಕಮಕದಲ್ಲಿದ್ದೇನೆ ಅಂತ ಹೇಳಿದರು. ಆ ನಂತರ ನಮ್ಮ ಅವರು ದಲಿತ ಸಂಘದವರೇ ಹಾಗೆ ಅವರು ಅವರಿಗೆ ಯಾರೋ ಹೇಳಿದ್ರಂತೆ. ಆಗ ಅವರು ಬಂದರು. ಆವಾಗ ಅಷ್ಟೆಲ್ಲ ಮಾಡುವಾಗ ಅವರು ಬರುವಾಗ ನನಗೆ ನೋಟಿಸ್ ಬಂತು, ನಾನು ರೈಟಿಂಗಲ್ಲಿ ಬಂತು ನೀನು ರಜೆ ಹಾಕಬೇಕಂತೇಳಿ, ರಜೆ ಮಾಡಬೇಕು. ಆವಾಗ ಚೇರ್ನಿಂದ ಎದ್ದೆ, ವಾಶ್ರೂಮಿಗೆ ಅಂತ ಹೋದೆ ಮೇಡಮ್. ಅಲ್ಲಿಂದ ಬರುವಾಗ ನನ್ನ ಚೇರ್ ಕೂಡ ತೆಗೆದು ಬಿಟ್ಟರು. ಮತ್ತೆ ನಿಂತುಕೊಂಡದೆ ನಾನು. ಅಷ್ಟು ಅವಮಾನ ಮಾಡಿದ್ರು ಮೇಡಮ್. ಯಾಕೆ ಅಂತ ನೀವು ಒಂದು ದಲಿತ ಸಮುದಾಯದವರಂತ ಅವಮಾನ ಮಾಡ್ತಿದ್ದಾರಾ ಹೇಗೆ? ಏನು ಉದ್ದೇಶ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ಅಲ್ಲಿ ಒಂದು ಬೈದಿದಾರಲ್ಲ ಈಗ ನೋಡುವಾಗ ಮೇಡಮ್ ಅಷ್ಟು ಮಂದಿ ಇದ್ರು ಅವ್ರ ಈಗ ನಾನು ಆ ಸ್ಟಾಫ್ ಮೀಟಿಂಗ್ ಆದಿತ್ಯವರು 29ಕ್ಕೆ ನಾನು ಒಬ್ಳು ಬರೋದದು ಅಲ್ಲ. ಅದರಲ್ಲಿ ಕೆಲವೇ ಒಂದು ಆರು ಮಂದಿ 5 ಮಂದಿ ಬಂದದ್ದು, 14 ಸಿಬ್ಬಂದಿಗಳಿದ್ದೇವೆ ನಾವು, ಅಷ್ಟು ಮಂದಿ ಬಂದದ್ದು. ಆದರೆ ನನಗೇ ನೋಟಿಸ್ ಕೊಡಬೇಕಾದ್ರೆ ಮತ್ತೆಂಥ ಉದ್ದೇಶ ಸರ್? ಅದೇ ನಾನು ದಲಿತಳು, ಬಡವಳು, ನಾನು ದಲಿತಳು, ನನ್ನನ್ನು ಯಾರು ಕೇಳುವವರಿಲ್ಲ, ಈ ರೀತಿ ಅವರ ಉದ್ದೇಶ ಆಗಿರ್ಬೋದು ಅಂತೇಳಿ. ನನಗೆ ಇದಕ್ಕೆ ನ್ಯಾಯ ಬೇಕು ಮೇಡಮ್. ನಾನು ಅಷ್ಟು ಅವಮಾನ, ಅದು ಕೂಡ ಆ ಅವಮಾನವನ್ನು ಸಹಿಸ್ಕೊಂಡು ಉಂಟಲ್ಲ ಮೇಡಮ್. ನಾನು ಮೇಲಧಿಕಾರಿಗೆ ಮನವಿ ಕೊಡಲಿಕ್ಕೆ ಹೋದೆ. ನನ್ನ ಹಸ್ಬೆಂಡನ್ನು ಕರೆದೆ 12 ನಂತರ, 1 ಗಂಟೆ ಆಗ್ತಾ ಬರ್ತದೆ, 12:30 ನಂತರ ಹಸ್ಬೆಂಡಿಗೆ ಹೇಳಿದೆ ನಾವು ಹೋಗುವ. ಎಲ್ಲರೂ ಹೇಳಿದರು ಕಂಪ್ಲೇಂಟ್ ಬೇಡ, ನಾನು ಒಮ್ಮೆ ಮೇಲಧಿಕಾರಿಗೆ ತಿಳಿಸುವ ಅಂತೇಳಿ ಹೋದೆ. ಮೇಲಧಿಕಾರಿಯಲ್ಲಿ ಅವರು ಬಂದರು. ಅವರು ಕೇಳಿದರು, ಫೋನ್ ಮಾಡಿದರು, CEO ಗೆ ಫೋನ್ ಮಾಡಿದರು, ಇವರಿಗೆ ಫೋನ್ ಮಾಡಿದರು, ನಾವು ಬರ್ತೇವೆ. ಮರುದಿವಸ 3 ತಾರೀಕಿಗೆ ಗುಡ್ ಫ್ರೈಡೇ ರಜೆ ಅಲ್ವಾ, ಅವತ್ತು ರಜೆ ಅಂತೇಳಿ 4 ತಾರೀಕಿಗೆ ಬರ್ತೇನೆ ಅಂತ ಹೇಳಿದರು. ಬಂದು ನನ್ನನ್ನು ಇವರಲ್ಲಿ ಎಲ್ಲ ವಿಚಾರಿಸಿ ನಾನು ಕೇಳಿದೆ, CC ಕ್ಯಾಮರಾ ಫುಟೇಜ್ ಉಂಟು ನೋಡಿ ಮೇಡಮ್ ತೆಗೀರಿ ಅಂತ. ನೋಡಲಿಲ್ಲ, ನನ್ನ ಎದುರು ನೋಡಲಿಲ್ಲ. ಆನಂತರ ನನ್ನನ್ನು ಕೂತೊಲಿಸಲಿಕ್ಕೆ ಅವಕಾಶ ಮಾಡಿದರು. ಅಟೆಂಡೆನ್ಸ್ ಹಾಕು ಅಂತ ಹೇಳಿದರು, ಅಟೆಂಡೆನ್ಸ್ ಹಾಕಿದೆ. ನಂತರ ಸಿಸ್ಟಮಲ್ಲಿ ಕೂತೊಲಿಸಿ ವರ್ಕ್ ಮಾಡುವಾಗ ನನ್ನ ನಂಬರ್ ಎಕ್ಸಿಟ್ ಮಾಡಿದ್ದಾರೆ, ನನ್ನ ಪಾಸ್ವರ್ಡ್ ಮತ್ತು ಇದನ್ನು ಎಕ್ಸಿಟ್ ಮಾಡಿದ್ದಾರೆ. ನಾನು ತೋರಿಸಿದೆ ನೋಡಿ ಮೇಡಮ್, ಅದನ್ನು ಫೋಟೋ ತೆಗೆದು ಅವರು ಕೊಂಡೋಗಿದ್ದಾರೆ. ಇದರ ಬಗ್ಗೆ ನಾನು ತನಿಖೆ ಮಾಡಿ ನಿನಗೆ ಇದು ಮಾಡ್ತೇನೆ, ನಿನ್ನನ್ನು ಎಂತ ಆನ್ಸರ್ ಮಾಡ್ತೇನೆ, ನೀನು ಕರೆಯುವಾಗ ಬರಬೇಕು ನನಗೆ ಅಂತ ಹೇಳಿದರು. ಸರಿ ಮೇಡಮ್ ಅಂತ ಹೇಳಿದೆ. ಆ ನಂತರ ನನಗೆ ಕೊಡಲೇ ಇಲ್ಲ ಮೇಡಮ್, 3-4 ದಿನ ಹೋದರೂ ಕೊಡಲೇ ಇಲ್ಲ. ಈ ರೀತಿ ಮಾನಸಿಕ ಹಿಂಸೆ ಬರುವುದು, ನಾನು ಕೂತ್ಕೊಳ್ಳೋದು, ಎಲ್ಲ ಜನಗಳು ನನ್ನ ನೋಡುವುದು ನನಗೆ ಆಗಲೇ ಇಲ್ಲ ಮೇಡಮ್. ಆರೋಗ್ಯ ಅಂದರೆ ನಾನು ರಾತ್ರಿ ಫುಲ್ಲು ನಿದ್ದೆ ಇಲ್ಲ ಮೇಡಮು. ನಾನು ಈ ಅವಮಾನದಿಂದ ಹೋಗ್ತಾ ಇದ್ದೇನೆ ಮನೆಯಲ್ಲಿ ಬಂದು. ನನಗೆ ಆರೋಗ್ಯ ಕೂಡ ಸರಿಯಿಲ್ಲ, ಎಂತೆಲ್ಲ ಆಯಿತು ಮೇಡಮು. ನಾನು ಬಿದ್ದು ಬಿಟ್ಟೆ ಅಲ್ಲಿ ವರ್ಕ್ ಮಾಡುವಾಗ. ಬಿದ್ದು ನಂತರ ನನ್ನನ್ನು ಅಲ್ಲಿ ಸಿಬ್ಬಂದಿಯವರು ಎಲ್ಲಿಗೆ ಕೊಂಡೋದ್ರು. ನಾನು ನೋಡುವಾಗ ಪದ್ಮ ಕ್ಲಿನಿಕ್ ಅಂತೇಳಿ ಮಾಣಿಯಲ್ಲಿ ಅಲ್ಲಿ ಇದ್ದೇನೆ ಆ ಟೈಮಲ್ಲಿ. ಯಾವಾಗ 4 ತಾರೀಕಿಗೆ ಮಂಗಳವಾರ ಬುಧವಾರ ಕರೆಕ್ಟ್ ಡೇಟ್ ನನಗೆ ನೆನಪು ಬರುವುದಿಲ್ಲ. ಆವತ್ತು ಬಿದ್ದು ಬಿಟ್ಟಿದ್ದೇನೆ. ಇದು ಅಂದರೆ ಶನಿವಾರ ಬಂದಿದ್ದೇನೆ, ಸೋಮವಾರ ಬಂದಿದ್ದೇನೆ, ಮಂಗಳವಾರ ಬಂದಿದ್ದೇನೆ, ಬುಧವಾರ ಇದು ಬಿದ್ದದು ನಾನು. ಈ ರೀತಿ ಆಯಿತು. ಆನಂತರ ನಾನು ನನ್ನನ್ನು ಹಾಸ್ಪಿಟ್ಲಿಗೆ ಅಲ್ಲಿ ಇದು ಕ್ಲಿನಿಕ್ಗೆ ಕೊಂಡೋದ್ರು. ಅಲ್ಲಿ BP ಹೈ ಆದದ್ದು ಅಂತ ಹೇಳಿದ್ರಂತೆ. ಮತ್ತು ನನ್ನನ್ನು ಅಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆ, ಪುತ್ತೂರಲ್ಲಿ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆಗೆ ನನ್ನನ್ನು ಅಡ್ಮಿಟ್ ಮಾಡಿದರು. ಆನಂತರ ನನಗೆ FIR ಆಯಿತು ಮೇಡಮ್. ಇಷ್ಟೆಲ್ಲ ಅವಮಾನ ಮಾಡಿ ನನಗೆ ನ್ಯಾಯ ಇಲ್ಲ ಅಂತ ಹೇಳುವಾಗ ನಾನು ಈ ಘಟನೆ ಆದ ಮೇಲೂ ನಾನು FIR ಆಯಿತು. FIR ಆದ ಮೇಲೆ ನಾನು ಡ್ಯೂಟಿಗೆ ಜಾಯಿನ್ ಬಂದೆ. ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು, ಬಂದು 18 ತಾರೀಕಿಗೆ ಬಂದು ಜಾಯಿನ್ ಆದ ಮೇಲೆ ಆವಾಗಲೂ ನನಗೆ ಸಿಸ್ಟಮ್ ವರ್ಕ್ ಮಾಡಲಿಕ್ಕೆ ಇಲ್ಲ, ಕಂಪ್ಯೂಟರ್ ಸಿಸ್ಟಮು ಇಲ್ಲ ನನಗೆ. ಅಂದರೆ ನನ್ನ ಕಂಪ್ಯೂಟರ್ ಎಕ್ಸಿಟ್ ವರ್ಕ್ ಮಾಡಲಿಕ್ಕೆ ಇಲ್ಲ. ಆನಂತರ ನಾನು ಅಲ್ಲಿಂದ 30ರವರೆಗೆ ಅಲ್ಲಿದ್ದೇನೆ ಮಾಣಿಯಲ್ಲಿ. ಹೀಗೆ ಬರುವುದು, ಕೂತ್ಕೊಳ್ಳೋದು, ಹೋಗುವುದು, ಬರುವುದು, ಕೂತ್ಕೊಳ್ಳೋದು, ಸಂಜೆ ತನಕ. ಅಲ್ಲ ಮೇಡಮ್, ಈಗ ನೀವು ಅಲ್ಲಿ ಕೆಲಸ ಮಾಡ್ತಿರುವಾಗ
ನಿಮ್ಮನ್ನು ಎಳೆದಾಡಿದ್ರಲ್ಲ, ನಿಂದನೆ ಮಾಡಿದ್ರಲ್ಲ, ಜಾತಿ ನಿಂದನೆ, ಅವರ ಬಗ್ಗೆ ನೀವೇನು ಕಂಪ್ಲೇಂಟ್ ಕೊಟ್ಟಿಲ್ವಾ? ಯಾಕೆಂದ್ರೆ ಒಬ್ರು ಹೆಣ್ಮಕ್ಳು ಅಂದ್ರೆ ಅದ್ರಲ್ಲೂ ದಲಿತ ಹೆಣ್ಮಕ್ಳ ಮೇಲೆ ಆ ರೀತಿಯಾಗಿ ಮೈ ಮೇಲೆ ಕೈ ಹಾಕಿ ಎಳೆದಾಡುದೆಲ್ಲ ಎಷ್ಟು ಸರಿ? ಅದ್ರ ಮೇಲೆ ನೀವೇನಾದ್ರೂ FIR ಮಾಡಿದ್ದೇನೆ, 3 ಇದರಲ್ಲೂ FIR ಮಾಡಿದ್ದೇನೆ. ಏನಂತ FIR ಮಾಡಿದ್ದೀರಾ? ಅದೇ ನನಗೆ ಈಗ ಅವಮಾನ ಆಯ್ತು, ನನ್ನನ್ನು ಹೀಗೆ ಮಾಡಿದ್ರು ಅಂತೇಳಿ ಮಾಡಿದ್ದೇನೆ. ನಿಂದನೆ ಮಾಡಿದ್ರೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು? ಪೊಲೀಸ್ ಸ್ಟೇಷನ್ಗೆ ಎಂಕ್ವೈರಿಗೂ ಕೂಡ ಬಂದಿದ್ದಾರೆ. ಈಗ FIR ಆದ ಮೇಲೆ ಎಂಕ್ವೈರಿಗೆ ಬಂದಿದ್ದಾರೆ. ಆ ನಂತರ ಇವರು ತಡೆ ತಂದು ಆ FIR ಅನ್ನು ತನಿಖೆ ಮಾಡಬಾರದು ಅಂತೇಳಿ ಮಾಡಿದ್ದಾರೆ. ಯಾರು? ಅದೇ ನೀವು ಕಂಪ್ಲೇಂಟ್ ಕೊಟ್ಟೆಲ್ಲ, ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅಧ್ಯಕ್ಷರು, ಆಡಳಿತ ಇವರು ಯತೀಶ್ ಗೌಡ ಅವರು ತಡೆಯಾಜ್ಞೆ ತಂದು ಈಗ ತನಿಖೆ ಮಾಡುವುದಿಲ್ಲ. ಈಗ ಆ ಮಧ್ಯೆಯೂ ನಾನು ಮತ್ತೆ ಕೂಡ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ರು. ನಾನು ಅದಕ್ಕೆ ಮೇಲ್ಮನವಿ ಮಾಡಿದ್ದೇನೆ. ಟ್ರಾನ್ಸ್ಫರ್ FIR ಇರುವಾಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ ನಾನು ಲಾಯರ್ ಮುಖಾಂತರ ಹೇಳಿದ್ದೇನೆ. ಅವರು ಅಪೀಲ್ ಮಾಡಿದ್ದಾರೆ. ಅದನ್ನು ಕೂಡ ಮೀರಿದು ನನಗೆ ಪುನಃ ನೋಟಿಸು. ಇಲ್ಲಿ ಬಂದು ಈ ರೀತಿ ಅವಮಾನ. ಸಂಡೆ ರಜೆ ಇರುವ ಕಾರಣ ನೀವು ರಜೆ ಮಾಡಿದ್ರಿ. ಮರು ದಿವಸ ಇನ್ನೊಂದು ಮೀಟಿಂಗ್ ಇಟ್ರು. ಆ ಮೀಟಿಂಗ್ ಅಲ್ಲಿ ಏನೇನು ನಡೆಯಿತು? ಅಂದ್ರೆ ಅಷ್ಟು ನೀವು ಸಂಘದ ಸದಸ್ಯರಲ್ಲಿ ಎದುರು ಮಾತಾಡಿದ್ರಿ ಅಂತ ಹೇಳಿದ್ರು, ಅಂತದೇನಾದ್ರೂ ನಡೀಲ್ಲ? ನಾನು ಎದುರು ಮಾತಾಡ್ಲಿಲ್ಲ. ನಮಗೆ ಸ್ಟಾಫ್ ಮೀಟಿಂಗ್ ಅಂದ್ರೆ ಮಾತಾಡ್ಲಿಕ್ಕೆ ಇಡುವಂತ ಮೀಟಿಂಗ್ ಅಲ್ವಾ. ನಮ್ಮ ಸಮಸ್ಯೆನ ಅವರು ಕೇಳಿದ್ದು, ನೀವು ಆದಿತ್ಯವರ ಡ್ಯೂಟಿಗೆ ಯಾಕೆ ಬರಲಿಲ್ಲ ಅಂತ ಹೇಳಿ. ಅದು ಕೂಡ ನನಗೆ ಬಾ ಅಂತ ಹೇಳಿ ನಮ್ಮ CO ನನಗೆ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ. CO ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ನನ್ನಲ್ಲಿ ಹೇಳಿಲ್ಲ. ಅಂದ್ರೆ ಮಾಣಿ ಬ್ರಾಂಚಿಯ ಪ್ರಭಾರ ವ್ಯವಸ್ಥಾಪಕ ಯತೀಶ ಗೌಡ ನನ್ನಲ್ಲಿ ಅವತ್ತು ಹೇಳಿದರು, ಮೇಡಮ್ ನಾಳೆ ರಜೆ ಇಲ್ಲ ಅಂತೆ ನಮಗೆ, ಇವತ್ತು ಶನಿವಾರ ಹೇಳಿದ್ದು, ಶನಿವಾರ ಕೂಡ ಡ್ಯೂಟಿ ಮಾಡಬೇಕಂತೆ, ಆದಿತ್ಯವಾರ ಕೂಡ ಡ್ಯೂಟಿ ಉಂಟಂತೆ, ಸೋಮವಾರ ಕೂಡ ಡ್ಯೂಟಿ ಉಂಟಂತೆ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನನಗೆ ಆದಿತ್ಯವಾರ ನಾನು ಬರುವುದಿಲ್ಲ, ನಾನು ಸೋಮವಾರ ಬರ್ತೇನೆ ಅಂತ ಹೇಳಿದ್ದೇನೆ ಯತೀಶನಲ್ಲಿ. ಆವತ್ತು 2 ಗಂಟೆ ತನಕ ಡ್ಯೂಟಿ ಮಾಡಿಯೇ ಹೋದದ್ದು ಶನಿವಾರ ಕೂಡ. ಮತ್ತೆ ಲೋನ್ ರಿಕವರಿಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ 3 ಗಂಟೆ ತನಕ ಕಾದೆ, ಇಲ್ಲ ಮನೆಗೆ ಬಂದು ಫೋನ್ ಮಾಡಿದೆ, ಇಲ್ಲ ಬರಲಿಲ್ಲ, ನಮಗೆ ಒಂದು ತಂಡ ಮಾಡ್ತಾರೆ ಆ ರೀತಿ ಬರಲಿಲ್ಲ. ಆದಿತ್ಯವಾರ ನಾನು ಬರಲಿಲ್ಲ, ಸೋಮವಾರ ಬಂದಿದ್ದೇನೆ. ಅದನ್ನೇ ನಾನು ಹೇಳಿದ್ದು. ಮತ್ತೆ ಅಲ್ಲಿ ಜಗಳ ಏನ್ ಸಾಗೆ ಇಲ್ಲ, ಮಾತುಕತೆ ಏನು ಏನಿಲ್ಲ ಸರ್. ಅವರು ಜೋರು ಮಾಡಿದ್ರು ನನಗೆ, ನಿನ್ನ ಆ ಕಾರಣ ಎಲ್ಲ ಬೇಡ, ನಿನಗೆ ಸಂಬಳ ನಾವು ಕೊಡುವುದು, ನೀನು ಆ ಕಾರಣ ಎಲ್ಲ ನನಗೆ ಕೊಟ್ಟು ಮಾತಾಡುವುದು ಬೇಡ, ನೀನು ಅವಳನ್ನು ನಾಳೆಯಿಂದ ಸಸ್ಪೆಂಡ್ ಮಾಡಿ ಅಂತ ಹೇಳಿದರು. ಆವಾಗ ಮತ್ತೊಬ್ಬ ಶಾಪ್ ಇದ್ರು ರಾಜೇಶ್ ಅಂತೇಳಿ, ಅವರೆಂತದ ಒಂದು ಮಾತು ಹೇಳಿದ್ರು. ಎಂತ ಮಾತಾಡಿದಂತ ನನಗೆ ಈ ಮಾತನ್ನು ಕೇಳಿ ನನಗೆ ತಲೆಗೆ ಹೊಡೆದಾಗೆ. ನಿಮ್ಮ ಪರವಾಗಿ ಅಲ್ಲ, ನನ್ನ ಪರವಾಗಿ ಅಲ್ಲ, ಅಲ್ಲ ಅವರಷ್ಟಿಗೆ ಅವ್ರು ಎಂಥದಂತ ಹೇಳಿದ್ದು ಅಂತ ಗೊತ್ತಿಲ್ಲ. ನಾವು ಸ್ಟಾಫ್ನವರಲ್ಲ ಒಟ್ಟಿಗೆ ಇರುವಾಗ. ಆಗ ಅವರು ಹೇಳಿದರು, ಎಂತ ಮಾತು ಹೇಳಿದ್ರು. ಆಗ CO ಹೇಳಿದರು, ಅವನಿಗೆ ಕೂಡ ನೋಟಿಸ್ ಮಾಡಿ ಅಂತ, ಅವನನ್ನು ಕೂಡ ಸಸ್ಪೆಂಡ್ ಮಾಡಿ ಅಂತ CO ಯಶೋಧ ಗೌಡ. ಅದಕ್ಕೆ ಅವರು ಹೇಳಿದರು, ಇವರು ಹೇಳಿದರು ರಾಜೇಶ ಸಸ್ಪೆಂಡ್ ಮಾಡೋದನ್ನು ಮಾಡಿ ಅಂತ ಹೇಳಿದರು. ಆವಾಗ CO ಹೇಳುವುದು, ಅಧ್ಯಕ್ಷರು ಹೇಳುವುದು, ಅವನನ್ನು ಮತ್ತೆ ನೋಡಿಕೊಳ್ಳುವ, ಫಸ್ಟಿಗೆ ಇವಳನ್ನು ಸಸ್ಪೆಂಡ್ ಮಾಡಿ ಅಂತ ಹಾಗೆ ಮಾಡಿದ್ರು. ನಾನು ಅದಕ್ಕೆ ತಲೆ ತಗ್ಗಿಸಿ ಕೂತ್ಕೊಂಡು, ಮೇಡಮ್ ಇದು ಎಂತ ನನಗೆ ಎಂತ ಅರ್ಥ ಆಗಲಿಲ್ಲ. ಇದು ಬಿಟ್ಟು ಏನು ವೈಯಕ್ತಿಕ ಕಾರಣ ಏನಿಲ್ಲ, ಅಲ್ಲಿ ಏನಿಲ್ಲ, ಇಷ್ಟೇ. ಈಗ ಈ ಬ್ರಾಂಚ್ ಅಲ್ಲಿ ನಿಮ್ದು ಏನು ಆಕ್ಚುಲಿ ಕೆಲಸ ಏನು? ಇಲ್ಲಿ ಕೆಲಸ ಸಿಗದಿದ್ರೆ ಇಲ್ಲಿ ಗ್ರಾಹಕರಿಗೆ ಏನೆಲ್ಲ ತೊಂದರೆ ಆಗ್ತದೆ ನೋಡಿ. ರೇಷನ್ ಉಂಟು, ಇಲ್ಲಿ ಈಟು ಉಂಟು, ಕ್ರಿಮಿನಾಶಕ ಉಂಟು, ಮತ್ತು ಜುವೆಲ್ ಉಂಟು, ಕ್ಯಾಶ್ ಉಂಟು, ಇಷ್ಟೆಲ್ಲ ಇದ್ದು ಮೇಡಮ್ ನನಗೆ ಕಂಪ್ಯೂಟರಲ್ಲಿ ವರ್ಕ್ ಮಾಡಲಿಕ್ಕೆ ನನ್ನ ಪಾಸ್ವರ್ಡ್ ನಂಬರ್ ನಮಗೆ ಕೊಡದೆ ನಾನು ಹೇಗೆ ವರ್ಕ್ ಮಾಡೋದು? ಈಗ ಇವರು ಚಾರ್ಜ್ ತಗೊಳ್ಳೋಕೆ ನೋಡಿರಿ, ಚಾರ್ಜಲ್ಲಿ ವ್ಯತ್ಯಾಸ ಉಂಟು. ಈ ವ್ಯತ್ಯಾಸವನ್ನು ಯಾರು ಭರಿಸುವುದು, ಯಾರು ಇದನ್ನು ಸರಿ ಮಾಡುವುದು? ಅದಕ್ಕೆ ಅವರ ಸಮ್ಮುಖದಲ್ಲಿ ನಾನು ಲೆಕ್ಕ ಮಾಡಿ ಈಗ ಹೇಗೋ ವ್ಯತ್ಯಾಸವನ್ನು ನಾನು ಬರೆದು ರೈಟಿಂಗಲ್ಲಿ ಕೊಟ್ಟೆ. ಅದನ್ನು CO ಬಂದು ನೋಡಬೇಕಲ್ಲ, CO ಆಗಲಿ ಡೈರೆಕ್ಟರ್ ಅಧ್ಯಕ್ಷರು ಯಾರಾದರೂ ಬಂದು ನನಗೆ ಅವರ ಸಮ್ಮುಖದಲ್ಲಿ ಪುನಃ ಲೆಕ್ಕ ಮಾಡಿ ನನ್ನನ್ನು ಅವರು ಚಾರ್ಜ್ ಕೊಟ್ಟರೆ ನಾನು ವರ್ಕ್ ಮಾಡಬೇಕಲ್ಲ. ಈಗ ಅವರ ಚಾರ್ಜ್ ಅಲ್ಲಿಂದ ಒತ್ತಡ ಅವರಿಗೆ ಉಂಟು, ಕೇಳಿಬೇಕಾದ್ರೆ ಅವರಿಗೆ ಒತ್ತಡ ಉಂಟು, ನೀನು ಚಾರ್ಜ್ ಕೊಟ್ಟು ಬಾ ಅಂತ. ಇವರು ನನಗೆ ಪದೇ ಮೊನ್ನೆಯಿಂದ ಹೇಳ್ಕೊಂಡು, ಮೇಡಮ್ ನೀವು ತಗೊಳ್ಳಿ, ಮತ್ತು ಇವರಿಗೆ ರೆಕಾರ್ಡ್ ಕೂಡ ಮಾಡಲಿಕ್ಕೆ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿ ಕಳಿಸು ಅಂತಲೇ ಹೇಳ್ತಾರೆ. ಅದನ್ನು ಕೂಡ ಇವರು ಟ್ರೈ ಮಾಡ್ತಾರೆ. ನನಗೆ ಇದಕ್ಕಿಂತ ಮೊದಲು ಒಂದು ಅನುಭವ ಆಗಿದೆ ಅವರ ಮೇಲೆ, ಹಾಗೆ ಹೇಳುವುದು ನಾನು. ಅದೇ ನಿನ್ನೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅಂತೂ ಅದು ಕೂಡ ಉಂಟು ಅವರಲ್ಲಿ ನಡೆಯುವಂಥದ್ದು. ಆವಾಗ ನನ್ನಲ್ಲಿ ಹೇಳ್ತಾರೆ, ನೀನು ಮೇಡಮ್ ಚಾರ್ಜ್ ನಾನು ಹೇಳಿದೆ, ಚಾರ್ಜ್ ತಗೊಳ್ಳು, ಹೌದು ಈಗ ನೋಡಿ ಯಾರು ಬರುವುದಿಲ್ಲ ನೋಡಲಿಕ್ಕೆ, ನಾವು ಏಕೆ ಅಂತ ಹೇಳಿ ನಾನು ರೈಟಿಂಗಲ್ಲಿ ಕೊಟ್ಟಿದ್ದೇನೆ, ಒಂದು ಯಾರಾದರೂ ಡೈರೆಕ್ಟರ್ನವರಾದರೂ ಬರಲಿ,
ಅದಕ್ಕೆ ನಿನ್ನೆ ಒಬ್ಬರಿಗೆ ಫೋನ್ ಮಾಡಿದ್ರಂತೆ. ಅವರು ಹೇಳಿದ್ರಂತೆ ನನಗೆ ಅಲ್ಲಿಂದ ಹೇಳಬೇಕು, ಸಿ ಒ ಅವರು ಅಧ್ಯಕ್ಷರಾಗಲಿ ಸಿ ಒ ಆಗಲಿ ಹೇಳಬೇಕು, ಇಲ್ಲದ್ರೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ ಅವರು. ಇವರು ನನ್ನಲ್ಲಿ ಕೊಟ್ಟು ಬಿಡುವುದು ಮೇಡಮ್, ಇವರು ಕೊಡ್ತಾರೆ ಅಂತೇಳಿ ನಾನು ಈಗ ತೆಕ್ಕೊಂಡು ಗ್ರಾಹಕರಿಗೆ ಏನು ಮಾಡಬೇಕು? ನಾನು ಇಲ್ಲಿ ಸಿಸ್ಟಮ್ ಇಲ್ಲ, ಏನು ಮಾಡಬೇಕು ನೀವೇ ಹೇಳಿ. ಹೌದು, ನಾನು ಏನಂತ ಉತ್ತರ ಕೊಡಬೇಕು? ಏನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀವು ನೋಡಿ, ಇದರ ಬಗ್ಗೆ ನಾನು ಇಷ್ಟು ಮೇಲಾಧಿಕಾರಿಯವರಿಗೆ ದೂರು ಕೊಟ್ಟರು ಯಾರೂ ಬರುವುದಿಲ್ಲಲ್ಲ ಮೇಡಮು. ಈಗ ನಿಮಗೆ ಏನಾಗಬೇಕು ಆ್ಯಕ್ಚುಲಿ? ನನಗೆ ನನ್ನ FIR ಇರುವಾಗ ನನಗೆ ಟ್ರಾನ್ಸ್ಫರ್ ಯಾಕೆ ಕೊಟ್ಟದವರು? ಎರಡನೇದಾಗಿ ನನಗೆ ಟ್ರಾನ್ಸ್ಫರ್ ಕೊಟ್ಟ ಮೇಲೆ ಅವರ ಪಾಸ್ವರ್ಡ್ ಯಾಕೆ ಕೊಡಲಿಲ್ಲ? ಅದಕ್ಕಿಂತ ಮೊದಲು ಕೊಡಲಿಲ್ಲ, ಅಲ್ಲಿಯೂ ಕೊಡಲಿಲ್ಲ, ಮನೆಯಲ್ಲಿಯೂ ಕೊಡಲಿಲ್ಲ, ಇಲ್ಲಿ ಕೂಡ ಕೊಡಲಿಲ್ಲ, ಈಗ ಕೊಡಲಿಲ್ಲ. ಮತ್ತೆ ಯಾಕೆ ಚಾರ್ಜ್ ನನಗೆ ಬಿಟ್ಟು ಕೊಡುವುದು ಇವರು? ನಾನು ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ಇಲ್ಲಿ ಕೆಲಸ ಮಾಡಬೇಕು ಆಗ್ತದ? ನನಗೆ ಆಗುವುದಿಲ್ಲ. ಇದಕ್ಕೆ ನ್ಯಾಯ ಬೇಕು ನನಗೆ. ಮತ್ತು ಇದು ನಮ್ಮ ಇದು FIR ಇದೆ, ನನಗೆ ಆದ ಅವಮಾನ FIR ಆಗಿದೆ, ಅದು ಅದರಲ್ಲಿ ತನಿಖೆ ಆಗ್ತದೆ. ಏನು ತಪ್ಪು ನಮ್ಮದು, ಏನು ಹೌದಾ ಅಲ್ವಾ ಎಲ್ಲ ತನಿಖೆ ಆಗ್ತದಲ್ಲ ಮೇಡಮ್. ಅವಮಾನಕ್ಕೆ FIR ಅಲ್ಲಿ ತನಿಖೆ ಆಗ್ತದೆ. ಇಲ್ಲದು ಕೆಲಸ ನಿಮಗೆ ಮಾಡಲಿಕ್ಕೆ ಚಾರ್ಜ್ ಕೊಡಬೇಕು. ಮತ್ತು ಇದರ ಬಗ್ಗೆ ನನಗೀಗ ಟ್ರಾನ್ಸ್ಫರ್ ಯಾಕೆ ಮಾಡಿದಂತ ನನಗೆ ಅದು ಆಗಬೇಕು, ಅಂದರೆ FIR ಅಲ್ಲಿ ಆದದ್ದು ಆಗಿರುವಾಗ. ಎರಡನೇದಾಗಿ ಇಲ್ಲಿ ಚಾರ್ಜ್ ಕೊಡುವಾಗ ಯಾರಾದರೂ ಸಮ್ಮುಖದಲ್ಲಿ ಕೊಡಬೇಕು. ನಾನು ಅವ್ರು ಹೇಳ್ತಾರೆ ಅಂತೇಳಿ ಆಟೋಮೆಟಿಕ್ ತಗೊಂಡ್ರೆ ಹೇಗೆ ಆಗ್ಬೋದು ನನ್ನ ಪರಿಸ್ಥಿತಿ? ನಾಳೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ ನೋಡಿ, ನಾನು ತೋರಿಸಿದ್ದೇನಲ್ಲ ಈಗ ಎಷ್ಟು ಎಕ್ಸ್ಚೇಂಜ್ ಉಂಟು ಅಂತೇಳಿ, ವ್ಯತ್ಯಾಸ ಎಷ್ಟು ಉಂಟು ಅಂತ ಗೊತ್ತುಂಟಲ್ಲ. ಇದನ್ನು ನಾನು ಸ್ಟಾಕ್ ಬರೆದುಂಟಲ್ಲ ಮೇಡಮು. ನನಗೆ ಮೊನ್ನೆ ಹುಷಾರಿಲ್ಲ, ನನಗಿದನ್ನು ಆಲೋಚನೆ ಮಾಡಿ ಈ ಕಿರಿಕಿರಿಯನ್ನು ನೋಡಿ ನನಗೆ ತಲೆನೋವು ಎಲ್ಲ ಶುರುವಾಯಿತು ಪುನಃ. 1-2-3 ಸಲ ಆಯಿತು ನನಗೆ ಹೀಗೆ ಹುಷಾರಿಲ್ಲದೆ, ಪದೇ ಹುಷಾರಿಲ್ಲ ಆಗೋದು, ನಾನು ಹೋಗೋದು ಈ ರೀತಿ. ಮೊನ್ನೆ ಹೋಗಿ ತಲೆನೋವು ಅಂದರೆ ನನಗೆ ಒಳಗಿನಿಂದಲೇ ನೋವು ಉಂಟು ಮೇಡಮು. ನಾನು ಒಂದು ರಜೆ ಅರ್ಜಿ ಕೊಟ್ಟೆ, ಒಂದು ಈ ಸ್ಟಾಕ್ ಸ್ಟೇಟ್ಮೆಂಟ್ ಕೊಡಬೇಕಂತ ಹೇಳಿದ್ದಾರಲ್ಲ, ಅದನ್ನು ಕೊಡುವಾಗ ತಗೊಳ್ಳಿಲ್ಲ CO. ನನಗೆ ಒಂದು ಸೈನ್ ಹಾಕಿ ಕೊಡಿ ಜೆರಾಕ್ಸಿಗೆ, ಇದು ಸ್ಟಾಕ್ ಸ್ಟೇಟ್ಮೆಂಟ್ ಈಗಲೇ ನೋಡಿ ಅಂತ ಕೊಡುವಾಗ ಅದನ್ನು ಕೂಡ ಸೈನ್ ಹಾಕಲಿಲ್ಲ ಅವರು. ಸೈನ್ ಹಾಕಲಿಲ್ಲ, ನನಗೆ ಕೊಡುವುದಿಲ್ಲ. ನಾನು ಹೋಗಿದ್ದೇನೆ ಮೇಡಮ್ 9:30ಗೆ, ನನ್ನನ್ನು 3/4 ಗಂಟೆ ಅಲ್ಲಿ ಕೂತೋಳಿಸಿದ್ದಾರೆ, ಬಿಡಲೇ ಇಲ್ಲ. ಮತ್ತು ನಾನು ನಮ್ಮ ಆಟೋದವರೊಬ್ಬರು ಅವರೇ ನಮ್ಮ ಸಂಘಟನೆಯವರಿಗೆ ಫೋನ್ ಮಾಡಿದೆ, ಗೋಪಾಲ ಅಂತ ಇಲ್ಲಿ, ಅವರಲ್ಲಿ ಹೇಳಿದೆ ನನ್ನನ್ನು ಒಮ್ಮೆ ಆಸ್ಪತ್ರೆಗೆ ಕೊಂಡೋಗಿ ಬಿಡಿ, ನಾನು ಈಗಲೂ ಇಲ್ಲಿ ಕೂಡ ಬೀಳುವ ಅಂದಾಜಲ್ಲಿದ್ದೇನೆ, ನನಗೆ ಅಷ್ಟು ತಲೆನೋವು ಆಗ್ತದೆ, ಇವರು ತಗೊಳ್ಳುವುದಿಲ್ಲ ಅಂತ ಹೇಳಿದೆ. ಈಗ ನಿಮಗೆ ಮಾನಸಿಕವಾಗಿ ಹೇಗೆಲ್ಲ ನೋವಾಗ್ತಾ ಇದೆ? ಮಾನಸಿಕವಾಗಿ ನೋಡಿ ಮೇಡಮ್, ಈ ಕಿರಿಕಿರಿಯನ್ನು ನಾನು ಏನು ರೀತಿ ಹೇಳೋದು? ನನಗೆ ಇದು ನಿದ್ದೆ ಇಲ್ಲ ಮೇಡಮ್, ರಾತ್ರಿ ಇಡೀ ಈ ಟಾರ್ಚರ್ ಇವರದ್ದು ನನ್ನನ್ನು ವರ್ಕ್ ಮಾಡಲಿಕ್ಕೆ ಬಿಡುವುದಿಲ್ಲ. ನನಗೆ ಬರುವುದು ಹೋಗುವುದು, ಅಲ್ಲಿ ಕೂಡ ನೆಮ್ಮದಿಲ್ಲ, ಇಲ್ಲಿ ಕೂಡ ನೆಮ್ಮದಿಲ್ಲ. ರಾತ್ರಿ ನನಗೆ ನಿದ್ದೆ ಇಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ. ಮೊನ್ನೆ BP ಲೋ ಆಯಿತು, ಗುಳುಗುಸಿ ಇಟ್ಕೊಂಡು ಬಂದೆ, ಅದಕ್ಕಿಂತ ಹೈ ಆಯಿತು, ಅದಕ್ಕೂ ಹೋದೆ, ಅಡ್ಮಿಟ್ ಆದೆ. ನೋಡಿ ಈ ರೀತಿ ನಾನು ಅದು ನನ್ನ ಸಣ್ಣ ಮಕ್ಕಳು ಮೇಡಮ್, ಅವರ ಪರಿಸ್ಥಿತಿ ಯಾವ ರೀತಿ ಗತಿ ಹೇಳಿ. ಈಗ ಮೊನ್ನೆ ನಾನು ಅಲ್ಲಿ ಬಿದ್ದದ್ದು ಆಯಿತು ಮೇಡಮು, ಈ ಘಟನೆ ನಡೆಯುವಾಗ ಅಲ್ಲಿ ಬಿದ್ದದ್ದು ಆಯಿತು. ದಾರಿಯಲ್ಲಿ ಬೀಳ್ತಿದ್ರೆ ನನ್ನ ಮಕ್ಕಳಿಗೆ ಜೀವ ಹೋಗ್ತಿತ್ತು, ಇಲ್ಲದೆ ಆಗ್ತಿತ್ತು ಮೇಡಮ್. ಈ ರೀತಿ ಕಿರಿಕಿರಿ ಯಾಕೆ ಅವರಿಗೆ? ನಾನು ಅಂಥ ತಪ್ಪು ಏನು ಮಾಡಿದ್ದೇನೆ ನೀವೇ ಹೇಳಿ? ನನ್ನಷ್ಟಿಗೆ ನಾನು ವರ್ಕ್ ಮಾಡ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ ಅಷ್ಟೇ. ಅದರ ಬಗ್ಗೆ ನಾನು ಏನು ಮಾತಾಡಲಿಲ್ಲ. ಈಗ ಅವರು ಬರ್ತಾ ಇಲ್ಲಲ್ಲ, ನಿಮ್ಮ ಹತ್ರ ಏನು ಮಾತಾಡ್ತಿಲ್ಲಲ್ಲ, ನಿಮ್ಮ ನಡೆ ಏನು ಮಾಡ್ತೀರಾ ಮುಂದೆ? ಪೊಲೀಸ್ ಸ್ಟೇಷನ್ಗೆ ಹೋದ್ರಲ್ಲ, ನೆಕ್ಸ್ಟ್? ನಾನು ಇಲ್ಲಿ ನನಗೆ ನ್ಯಾಯ ಸಿಗುವವರೆಗೆ ಹೀಗೇ ಕೂತ್ಕೊಳ್ತೇನೆ ಮೇಡಮ್. ನನಗೆ ಎಂತ ಅದು ವ್ಯವಸ್ಥೆ ಆಗಬೇಕು, ನನಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಬೇಕು. ನಾನು ಹೇಳಿದಲ್ಲ, ಅಷ್ಟೆಲ್ಲ ಮಾಡದಿದ್ದರೆ ನಾನು ಹೇಗೆ ಮಾಡುವುದು? ಇಲ್ಲೇ ಕೂತ್ಕೊಳ್ತೀರಾ? ಇಲ್ಲೇ ಕೂತ್ಕೊಳ್ತೇನೆ. ಬೆಳಿಗ್ಗೆ ಬರ್ತೇನೆ, ಮೊನ್ನೆಯಿಂದ ಹೀಗೆ ಬರ್ತೇನೆ ಹೋಗ್ತೇನೆ, ಹೀಗೆ ಬರ್ತೇನೆ ಹೋಗ್ತೇನೆ, ಇನ್ನು ಕೂಡ ಹೀಗೆ ಮಾಡ್ತೇನೆ. ಮತ್ತು ನನ್ನ ಮನಸ್ಸಿನೊಂದಾದರೆ ನನ್ನ ಪ್ರಾಣಕ್ಕೆ ಅಪಾಯ ನಾನು ಗ್ಯಾರಂಟಿ ಮಾಡ್ತೇನೆ. ಅದು ಅವರ ಹೆಸರು ಬರೆದಿಟ್ಟು, ಮೇಲಧಿಕಾರಿಯವರ ಹೆಸರು ಬರೆದಿಟ್ಟು ನಾನು ಮಾಡ್ತೇನೆ ಮೇಡಮ್. ಇದು ನನ್ನ ಸತ್ಯ. ನನಗೆ ಇಷ್ಟೆಲ್ಲ ಅವಮಾನ ಮಾಡಿದರು ಅವರು. ನ್ಯಾಯ ಇಲ್ಲ ನನಗೆ. ಎಲ್ಲಿ ಹೋದರೂ ಅಡ್ಡ ಹಾಕ್ತಾರೆ, ಗೊತ್ತಾಯಿಲ್ಲ? ಇದಕ್ಕೆಲ್ಲ ಹೊಣೆ ಅವರು ಆಗ್ತಾರೆ ಮೇಡಮ್, ಅಷ್ಟೇ ನಾನು ಹೇಳುವುದು. ಗೊತ್ತಾ? ನನಗೆ ಒಂದು 13 ವರ್ಷದ ಮಗಳು, ಒಂದು 11 ವರ್ಷದ ಮಗ ಇದ್ದಾನೆ. ಹಸ್ಬೆಂಡ್ ನನಗೆ ಅಮ್ಮ ಅಪ್ಪ ಇಲ್ಲ. ಗಂಡನ ಮನೆ ಅವರ ಅಮ್ಮ ಅಪ್ಪ ಇಲ್ಲ, ನನಗೆ ಯಾರು ಇಲ್ಲ ಮೇಡಮ್. ನಾವು 4 ಮಂದಿ ನಮ್ಮ ಜೀವನ ಮಾಡುವುದು, ನಮ್ಮಷ್ಟಿಗೆ ಇರುವವರು. ನಮಗೆ ಈ ರೀತಿ ಅಪಮಾನ ಮಾಡಿದರೆ ನಾನು ಹೇಗೆ ಮಾಡುವುದು ಹೇಳಿ? ಹೇಗೆ ಮಾಡುವುದು? ನನಗೆ ನ್ಯಾಯವೇ ಇಲ್ವಾ ಹಾಗಾದರೆ? ಈಗ ಮೇಲಾಧಿಕಾರಿಯವರಿಗೆ ಮೊನ್ನೆಯಿಂದ ಎಷ್ಟು ಮಾಡಿದ್ದೇನೆ ಮೇಡಮ್ ನಾನು ವಾಟ್ಸಪ್ಪು, ಯಾಕೆ ಬರಲಿಲ್ಲ ಅವರು?
ಇನ್ನೂ ಕೂಡ ನನ್ನನ್ನು ಕೂತೊಳಿಸಿ ಹೋಗಿದ್ದಾರೆ. ಯಾರು ಬರುವುದಿಲ್ಲಲ್ಲ, ಯಾಕೆ ಹೇಳಿ? ನನಗೆ ನ್ಯಾಯ ಬೇಕು ಮೇಡಮ್ ಇದಕ್ಕೆ. ಇಲ್ಲ, ನನ್ನ ಜೀವ ಹೋಗಬೇಕು, ಎರಡರಲ್ಲಿ ಒಂದು ನನಗೆ ಆಗಬೇಕು ಮೇಡಮ್. ನಾನು ಅಷ್ಟೇ ಹೇಳುವುದು. ಅಂದರೆ ನನಗೆ ರಾತ್ರಿ ನಿದ್ದೆ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡಬೇಕು ಇವರು? ನಾನು ಅಂಥ ತಪ್ಪು ಏನು ಮಾಡಿದ್ದೇನೆ ಹೇಳಿ? ನೋಡಿ ಮೇಡಮ್, ಪದೇ ಪದೇ ಇವತ್ತು ಕೂಡ ಕಳಿಸಿದ್ದೇನೆ ನೋಡಿ. ಯಾರಿಗೆ? ತ್ರಿವೇಣಿರಾವಿಗೆ ನೋಡಿ, ಪದೇ ಪದೇ ಬ್ಲಾಕ್ ಮಾಡಿದ್ದೇನೆ ನಾನು. ಅದನ್ನು ಪದೇ ಪದೇ ಅವರಿಗೆ ಕೊಡ್ತಾ ಇದ್ದೇನೆ. ಹೇಳಿ, ನನಗೆ ನ್ಯಾಯವೇ ಇಲ್ವ ಹಾಗಾದರೆ? ನ್ಯಾಯವೇ ಇಲ್ಲವ? ನಾನು ಪಾಪದವಳು ಅಂತ ಹೇಳಿ ನನಗೆ ಕೇಳುವವರು ಯಾರು ಇಲ್ಲ ಅಂತ ಹೇಳಿಯಾ ಸರ್ ಮೇಡಮ್? ಈಗ ರೀತಿ ಅದೇ ನಾನು ಹೇಳಿದಲ್ಲ, ಮೇಲಾಧಿಕಾರಿಯವರು ಕೂಡ ನನ್ನ ಹೆಸರು ಬರೆದಿಟ್ಟು ನನ್ನ ಜೀವ ಗಾಪ ಆದರೂ ಬಂದರೆ ಅವರೇ ಹೊಣೆ ಹಾಕ್ತಾರೆ, ನನಗೆ ಗ್ಯಾರಂಟಿ ಸರ್ ಮೇಡಮ್. ಹಾಂ, ನೋಡಿದ್ರಲ್ಲ ಸೇಸಮ್ಮ ಅವರಿಗೆ ಏನೆಲ್ಲ ಸಮಸ್ಯೆ ಆಗಿದೆ. ಒಬ್ಬರು ಮಹಿಳೆಯಾಗಿ, ಅದರಲ್ಲೂ ದಲಿತ ಮಹಿಳೆಗೆ ಈ ರೀತಿಯಾಗಿ ಒಂದು ಸಹಕಾರಿ ಸಂಘದಲ್ಲಿ ಕಿರುಕುಳವನ್ನು ನೀಡುತ್ತಿರುವುದು, ಮತ್ತು ಅದರಲ್ಲೂ ಅವರ ಸಹಾಯಕ್ಕೆ ಮೇಲಾಧಿಕಾರಿಗಳು ಮತ್ತು ಯಾರೂ ಕೂಡ ಬರದಿರುವುದು ಒಂದು ಅಮಾನವೀಯ ಘಟನೆಯಾಗಿದೆ. ಇದರ ಬಗ್ಗೆ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಮತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸರಿಯಾದ ಕ್ರಮ ವಹಿಸಿ ಸೇಸಮ್ಮ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂಬುದೇ ನಮ್ಮ ಆಶಯ.